ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾಯ್ತು ಹಂಗಾರೆ. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು, ಇಲ್ಲೇ ಇರೋದು. ಮುಖ್ಯಮಂತ್ರಿ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾಯ್ತು ಹಂಗಾರೆ. ಏನು ಉರಿತಾಯ್ತು ಗ್ಯಾರಂಟಿ ನೀವೇ ಉರಿತಾಯ್ತು ಅಂತ. ಗಾದೆ ಅಲ್ಲ ಉರಿತಾಯ್ತು ಗಾದೆ. ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾಯ್ತೆ ಅಂತ ಅರ್ಥ ಆಯ್ತಲ್ಲ. ಜಗಳ ಉರಿತಾ ಇಲ್ಲ, ಗಾದೆ ಅದು. ಇನ್ನೊಂದ್ಸರಿ ಹೇಳ, ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್. ಈಗ ಅವ್ರು ಸುಮ್ನಿದ್ದಾರೆ, ನೀವ್ಯಾಕೆ ಸುಮ್ನಿರಲ್ಲ? ಯಾರು ಅವ್ರು ಸುಮ್ನೆ ಇರಲ್ಲ ಸರ್. ನಾನ್ ಬಹಳ ಸರಿ ಕೇಳಿದೆ, ಸುಮ್ನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್, ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆಯಲ್ಲಿ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್. ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು. ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದಾರೆ. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಹೋದರೆ ಓದಾನು, ಓದೇನು, ನಾನು ಅದು ಕನಕದಾಸರು ಹೇಳಿರೋದು. ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು, ಇಲ್ಲೇ ಇರೋದು. 3 ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ 5 ಮುಂದೇನು? ಜನವರಿ ನಂತರ ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್. ನಿಮ್ಗೇನ್ ಪ್ರಾಬ್ಲಮ್ ಈಗ? ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ